ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನಿಗಮ ಟಿವಿ. ನಾನ್ ರಿಕ್ಕಿ. ಇನ್ನು BMTC ಬಳಕೆದಾರರ ಸಂಘದ ಚುನಾವಣೆ ಬೇರೆ ನಡೀತಾ ಇದೆ, ಹತ್ರ ಬರ್ತಾ ಇದೆ. ಹಿಂಗಿದ್ದಾಗ ಒಂದಷ್ಟು ತಂಡಗಳು ನಾವು ಈ ಬಾರಿ ಅಧಿಕಾರವನ್ನ ಪಡಿಬೇಕು, ನಾವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನುವಂತಹ ಪೈಪೋಟಿಯಲ್ಲಿದ್ದಾರೆ. ಇದೇ ಪೈಪೋಟಿಯಲ್ಲಿ ಇದೀಗ ಜವಾಬ್ದಾರಿಯುತ ನೌಕರರ ಸಂಘ ಅನ್ನುವಂತಹ ಒಂದು ತಂಡ ಮುಂದೆ ನಿಂತಿರುವಂತದ್ದು. ನಾವು ಈ ಸಾರ್ತಿ ಒಂದು ಹೊಸ ಕ್ರಾಂತಿಯನ್ನ ಬರಿತೀವಿ, ಈ ಸಾರ್ತಿ ನಮ್ಗೆ ಅವಕಾಶ ಕೊಟ್ರೆ ಇಲ್ಲೊಂದು ಕ್ರಾಂತಿಗೆ ಮುನ್ನುಡಿ ನಾವು ಬರಿತೀವಿ ಅನ್ನುವಂತಹ ನಿಲುವನ್ನ ಇಟ್ಕೊಂಡು ಮುಂದೆ ಬಂದಿರುವಂತದ್ದು. ಈಗ ನಮ್ಮೊಟ್ಟಿಗೆ ಆ ತಂಡದ ನಾಯಕರಾಗಿರುವಂತಹ ಮಂಜುನಾಥ್ ವಿ ಅನ್ನೋರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಜೊತೆಗೆ ಅವರ ಹೊಸ ಹೊಸ ಕನಸುಗಳೇನು, ಯಾವ ರೀತಿಯಾದಂತಹ ಪ್ರಣಾಳಿಕೆಯನ್ನು ಇಟ್ಕೊಂಡಿದ್ದಾರೆ, ಎಲ್ಲವನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜುನಾಥ್ ನಿಮಗೆ. ನಿಗಮ ಚಾನಲ್ಗೆ ಅಭಿನಂದನೆಗಳು. ಎಸ್ ಸರ್, ಹೇಳಿ ಯಾರಿ ಮಂಜುನಾಥ್ ಅವರು? ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ಕಳೆದ 25 ವರ್ಷದಿಂದ BMTC ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಕಳೆದ 25 ವರ್ಷದಿಂದ ಯಾವುದೇ ಸಂಘಟನೆಯಲ್ಲಿ ಯಾವುದೇ ಗುರುತಿಸ್ಕೊಂಡಿರಲಿಲ್ಲ. ಹಾಗಾಗಿ ಏನೋ ಒಂದು ಸಂಘಟನೆ ಕಟ್ಟಬೇಕು ಅಂತ ಆಕಾಂಕ್ಷಿಗಳು, ಅಭ್ಯರ್ಥಿಗಳು ಬಂದು ಕೇಳ್ಕೊಂಡಾಗ ಒಂದು ಸಂಘಟನೆ ಮಾಡಬೇಕು, ಬದಲಾವಣೆ ತರಬೇಕು, ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು, ಏನಾದರೂ ಒಂದು ಬದಲಾವಣೆ ತರಬೇಕು, ಹೊಸೊಬ್ರಿಗೆ ಅವಕಾಶ ಸಿಗಲಿ ಅಂತ ಈ ತಂಡನ ರಚನೆ ಮಾಡಿದ್ದೀವಿ. ಸ್ನೇಹಿತರು ಸಹಕಾರದಿಂದ ಈ ತಂಡನ ರಚನೆ ಮಾಡಿದ್ದೀವಿ. ಸರ್, ಎಷ್ಟು ಜನ ಇದೆ ನಿಮ್ಮ ತಂಡದಲ್ಲಿ ಅಂತ? ನನ್ನ ತಂಡದಲ್ಲಿ 13 ಜನ ಇರಬೇಕಾಗಿತ್ತು, ಈಗ 9 ಜನ ಇದ್ದೀವಿ ಸರ್. ಓಕೆ. ಅಂದ್ರೆ ಈಗ ಎಲ್ಲರೂ ಹೇಳ್ತಾರೆ ನಾವು ಹೊಸದಾಗಿರೋ ಮಾಡ್ತೀವಿ ಅಂತ, ಅಂದ್ರೆ ನೀವೇನು ಹೊಸದಾಗಿ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀರಾ? ಸರ್, ಈ ಸಂಘದ ಬದಲಾವಣೆ ಆಗಬೇಕು ಅಂದ್ರೆ ಹಲವು ವರ್ಷಗಳಿಂದ ಯಾರ್ಯಾರು ಪದಾಧಿಕಾರಿಗಳು ಯಾರ್ಯಾರು ಇದಾರೋ ಅವರೇ ಮತ್ತೆ ಮತ್ತೆ ಅದೇ ಹುದ್ದೆಗೆ ಆಸೆ ಪಡ್ತಾ ಇದ್ದಾರೆ, ಮತ್ತೆ ಅವರೇ ಚಾಲ್ತಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಹೊಸಬ್ರಿಗೆ ಅವಕಾಶ ಸಿಗ್ಬೇಕು, ಪ್ರಾಮಾಣಿಕರಿಗೆ ಅವಕಾಶ ಸಿಗ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಅಂದ್ರೆ ಹೊಸಬ್ರಿಗೆ ಅಷ್ಟೇ ಅವಕಾಶ ಸಿಗ್ಬೇಕಂದ್ರೆ ಅಲ್ಲಿ ಹೊಸದಾಗಿ ಇನ್ನೇನೋ ಒಂದು ಹೊಸದಾಗಿ ಕೆಲಸಗಳಾಗಬೇಕು, ಕಾರ್ಯಗಳಾಗಬೇಕು ಅಂತ ಅದ್ರ ಬಗ್ಗೆ ಯೋಚನೆಗಳಿಲ್ವಾ? ಹೌದು, ಯೋಜನೆಗಳು ಇದೆ, ಯೋಚನೆನೂ ಇದೆ. ಹಾಗಾಗಿ ಒಂದು ಡಿಮಾರ್ಟ್ ರೀತಿಲೋ ಇಲ್ಲ ಯಾವ್ದಾನ ಮಾರ್ಟ್ ರೀತಿಲೋ ಆನ್ಲೈನ್ ರೀತಿಲೋ ಯಾವ್ದಾನ ಒಂದು ಸೇವೆ ಕೊಡೋಣ ಅಂತ ಇದೆ. ಹಾಗಾಗಿ ಈಗ ಇರೋಂಥ ಬಿಲ್ಡಿಂಗ್ ನ ಹೈಟೆಕ್ ರೀತಿಯಲ್ಲಿ ಬಿಲ್ಡಿಂಗ್ ಕಟ್ಟಿಸಿ ಅದರಲ್ಲಿ ಏನು ಮಾರ್ಟ್ ರೀತಿಯಲ್ಲಿ ಎಲ್ಲ ಗೃಹೋಪಯೋಗಿ ವಸ್ತುಗಳು ಏನೇನಿದೆಯೋ ಅದನ್ನೆಲ್ಲ ಚಾಲ್ತಿಗೆ ತಂದು ಆನ್ಲೈನ್ ಸಾರಿಗೆ ವ್ಯವಸ್ಥೆಯಿಂದ ಆನ್ಲೈನ್ ರೀತಿಯಲ್ಲಿ ಏನಾದರೂ ಒಂದು ಮಾರ್ಟ್ ರೀತಿಯಲ್ಲಿ ಮನೆಗೆ ಬಳಕೆ ವಸ್ತುಗಳು ಹೋಗೋ ರೀತಿ ಮಾಡಬೇಕು ಅಂತ ಆಕಾಂಕ್ಷೆ ಇಟ್ಕೊಂಡಿದ್ದೀವಿ. ಹೆಂಗ್ ವರ್ಕ್ ಆಗುತ್ತೆ ಇದು? ಡಿಜಿಟಲ್ ಮುಖಾಂತರ ಸರ್ ಒಂದು ಆ್ಯಪ್ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ. ಒಂದು ಗ್ಯಾರಂಟಿ ಕಾರ್ಡ್, ಇವಾಗ ಏನು ನಮ್ಮ ಪ್ರಣಾಳಿಕೆ ಏನಿದೆಯೋ ಅದನ್ನ ಒಂದು ಗ್ಯಾರಂಟಿ ಕಾರ್ಡ್ ಕೊಡೋಣ ಅಂತ ಅನ್ಕೊಂಡಿದ್ದೀವಿ. ಆ ಗ್ಯಾರಂಟಿ ಕಾರ್ಡ್ ಮುಖಾಂತರ ಒಂದು ಆ್ಯಪ್ನು ಲಾಂಚ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಈ ಮುಖಾಂತರ ನಾವು ಈ ನೌಕರರನ್ನ ನೇರವಾಗಿ ಸಾರಿಗೆ ಗ್ಯಾರಂಟಿ ಕಾರ್ಡ್ ಅದನ್ನ ಚಾಲ್ತಿಗೆ ತರಬೇಕು, ಅದನ್ನ ಎಲ್ಲಾ ಘಟಕಗಳಲ್ಲಿ ವಿತರಣೆ ಮಾಡಬೇಕು, ಉಚಿತವಾಗಿ ವಿತರಣೆ ಮಾಡಬೇಕು ಅನ್ನೋದು ಯೋಜನೆ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಒಂದು ಶುಕ್ರವಾರನೋ ಅಥವಾ ಶನಿವಾರನೋ ಆ್ಯಪ್ನ ಲಾಂಚ್ ಮಾಡೋ ಪ್ರಯತ್ನ ಇದೆ. ಲಾಂಚ್ ಮಾಡ್ತೀವಿ ಕೂಡ. ಚುನಾವಣೆಗೆ ಮುನ್ನನೇ ಈ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿದ್ದೀವಿ. ಅಕಸ್ಮಾತ್ ಅಧಿಕಾರಕ್ಕೆ ಬಂದ್ರೆ ಆ ಆ್ಯಪ್ ಹಂಗೆ ಕಂಟಿನ್ಯೂಟಿ ಆಗುತ್ತೆ. ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೂ ಸತತ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಈ ತರ ಹೌದು, ಸತತ ಪ್ರಯತ್ನ ಮಾಡ್ತಾ ಇರ್ತೀವಿ. ಅಂದ್ರೆ ಆ್ಯಪ್ ಉಳಿಸ್ಕೊಳ್ಳೋದಕ್ಕೆ, ಹೌದು, ಆ್ಯಪ್ನ ಉಳಿಸ್ಕೊಳ್ಳೋಕೆ ಈ ತರ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಎಸ್ ಸರ್, ಈ ಆ್ಯಪ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನಿಮ್ಮ ಪ್ರಣಾಳಿಕೆ ಏನಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ಇದಾಗತ್ತೆ, ಹೆಲ್ಪ್ ಆಗುತ್ತೆ. ಸರ್, ಇದು ಬಳಕೆದಾರ ಸಂಘ ಚುನಾವಣೆ ಆದ್ದರಿಂದ ಇಲ್ಲಿ ಗೃಹೋಪಯೋಗಿ ವಸ್ತುಗಳೇ ಮುಖ್ಯವಾಗಿರ್ತದೆ. ಹಾಗಾಗಿ ಇಲ್ಲಿ ಏನಿದೆ ಎಲ್ಲಾ ರೀತಿ ಬಗೆಯ ವಸ್ತುಗಳನ್ನ ಮಾರ್ಟ್ ರೀತಿಯಲ್ಲಿ ಅದು ರಿಯಾಯಿತಿ ದರದಲ್ಲಿ ತರೋಂಥ ಒಂದು ಯೋಜನೆನ ಇಟ್ಕೊಂಡಿದ್ದೀವಿ. ಅದಲ್ಲದೆ ಇವಾಗಿರೋ ಬಿಲ್ಡಿಂಗ್ ನ ಹೈಟೆಕ್ ರೀತಿಯಲ್ಲಿ ತಂದು ಅದನ್ನ ಆನ್ಲೈನ್ ವ್ಯವಸ್ಥೆಯಲ್ಲಿ ಎಲ್ಲ ಬೆಂಗಳೂರಿನಾದ್ಯಂತ ಆನ್ಲೈನ್ ಬೇಸಿಸಲ್ಲಿ ಸಾರಿಗೆ ಮೂಲಕ ಮಾರ್ಟ್ ರೀತಿಯಲ್ಲಿ ಮನೆಗಳಿಗೆ ತಲುಪಿಸ್ಬೇಕು ಅನ್ನೋದು ಒಂದು ಯೋಜನೆ ಇದೆ. ಅಲ್ಲ, ಪ್ರಣಾಳಿಕೆ ಪೂರ್ತಿ ಅಷ್ಟನ್ನು ಹೇಳಿ, ನೀವು ಏನೇನು ಇಟ್ಕೊಂಡಿದ್ದೀರಾ ಅನ್ನೋದು. ಈಗ ಮರಣ ಏನಾದ್ರು ನಮ್ಮ ನೌಕರ ಏನಾದ್ರು ಮರಣ ಹೊಂದಿದ್ರೆ 20,000 ಸಹಾಯಧನ ನೀಡೋದು ಅನ್ನೋ ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ಅದಲ್ಲದೆ ವಿಶೇಷ ಸಭೆಗಳನ್ನ ತಗೊಂಡು ಅದರಲ್ಲಿ ಅಂತಿಮ ತೀರ್ಮಾನ ತಗೊಂಡು ಅದರಲ್ಲಿ ಬರುವಂತ ಸಾಧಕ ಬಾಧಕಗಳನ್ನ ನಿರ್ಧಾರನ ಗಣನೆ ತಗೊಂಡು ಅವರಿಗೆ ವಿಮಾ ಯೋಜನೆಗಳನ್ನ, ಅಪಘಾತ ವಿಮಾ ಇರುವುದು ಇಲ್ಲ ಯಾವ್ದಾದ್ರು ಒಂದು ವಿಮಾ ಯೋಜನೆಗಳನ್ನ ತರುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇನ್ನು ನಿಮ್ಮ ಸಾರಿಗೆ ಮಾರ್ಟ್ ಅಂತ ಒಂದು ಆ್ಯಪ್ ಅನ್ನು ಹೇಳಿದ್ರಿ ಅಲ್ವಾ, ಅದು ಆ್ಯಪ್ ಹೆಂಗ್ ರನ್ ಆಗುತ್ತೆ, ಅದು ಹೆಂಗೆ ಈಗ ಜನ ಹೆಂಗಾದ್ರೆ ಯಾಕೆ ತಗೋಬೇಕು? ಈಗ ಒಬ್ರು ತಜ್ಞರ ಹತ್ರ ಮಾತಾಡಿದ್ವಿ. ಆ ಆ್ಯಪ್ ಆಲ್ರೆಡಿ ತಯಾರಾಗಿದೆ. ಯಾಕಂದ್ರೆ ಅದು ಅಧಿಕಾರಕ್ಕೆ ಬಂದ್ರೆ ಆ ಆ್ಯಪ್ ಚಾಲ್ತಿಗೆ ಬರೋಂಥದ್ದು. ಇವಾಗ ಆ್ಯಪ್ ಏನಿದೆಯೋ ಅದನ್ನ ನಾವು ಒಂದು ಡೆಮೋ ರೀತಿಯಲ್ಲಿ ಬೇಕಾದ್ರೆ ಶುಕ್ರವಾರ ತೋರಿಸ್ತೀವಿ, ಡಿಜಿಟಲ್ ಮಾಧ್ಯಮದ ಮುಖಾಂತರ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದ್ರೆ ಆ ಆ್ಯಪ್ನ ಖಂಡಿತವಾಗೂ ಚಾಲ್ತಿಗೆ ತರ್ತೀವಿ. ಡಿಜಿಟಲಿ
ಕೆಲಸವನ್ನ ಮಾಡೋಣ, ಆದಷ್ಟು ಆನ್ಲೈನ್ ಮುಖಾಂತರನೇ ಪರ್ಚೇಸಿಂಗ್ ಇರ್ಬೋದು, ಡೆಲಿವರಿ ಇರ್ಬೋದು, ಎಲ್ಲ ಆನ್ಲೈನ್ ಮುಖಾಂತರನೇ ಆಗಂಥದ್ದು. ಅಂದ್ರೆ ಇದು ಕೇವಲ ನಿಮ್ಮ ಸಿಬ್ಬಂದಿಗಳಿಗೆ ಮಾತ್ರ ಇರುತ್ತಾ ಅಲ್ವಾ ಎಲ್ಲ ಕರ್ನಾಟಕದ ಎಲ್ಲ ಜನರು ಕೂಡ? ಇಲ್ಲ, ಕರ್ನಾಟಕದ ಎಲ್ಲ ಜನರಿಗೆ ಇರಲ್ಲ. ನಮ್ಮ ಸಿಬ್ಬಂದಿಗಳಿಗೆ ಅಂದ್ರೆ ನಿವೃತ್ತ ಸಿಬ್ಬಂದಿಗಳಿಗೆ, ಅವ್ರ ಕುಟುಂಬದವ್ರಿಗೆಲ್ಲ ಈ ಸೌಲಭ್ಯ ದೊರಕುತ್ತೆ. ಅದನ್ನ ಹೊರತುಪಡಿಸಿ ಇನ್ನ ಈಗೊಂದಷ್ಟು ಇದಿದೆ, ಯೋಜನೆಗಳಿದೆ, ಇದನ್ನ ನಾನು ಮುಂದೆ ಮಾಡಲ್ಲ ಅಥವಾ ಇನ್ನಷ್ಟು ಇದನ್ನ ಉನ್ನತ ಮಟ್ಟ ತಗೊಂಡು ಹೋಗ್ತೀನಿ ಅಲ್ಲ. ಈ ಹಿಂದೆ ಮಾಡಿರತಕ್ಕಂಥ ಯೋಜನೆಗಳನ್ನ ನಾವು ಯಾವುದೇ ಕಾರಣಕ್ಕೂ ಅದನ್ನ ತೆಗಿಯಂತ ಯಾವುದೋ ನಿರ್ಧಾರ ನಾವು ತಗೊಳ್ಳೋದಿಲ್ಲ, ಅದು ತಗೊಳ್ಳಬಾರ್ದು. ಮುಂದೆ ಏನಾದ್ರು ಯೋಜನೆಗಳನ್ನ ನವೀಕರಣ ಮಾಡೋಂಥದ್ದನ್ನ ಚಿಂತನೆ ಮಾಡ್ತೀವಿ. ಅಂದ್ರೆ ಅದು ಯಾವ ತರ, ಹೇಗೆ? ಈಗ ಗೋಲ್ಡ್ ಲೋನು ಬಳಕೆದಾರರ ಸಂಘದಲ್ಲಿ ಗೋಲ್ಡ್ ಲೋನ್ ಇದೆ. ಅದು ಇಲ್ಲ ಗೋಲ್ಡ್ ಲೋನ್ ಅಂತಾನೆ ನಮ್ಮಲ್ಲಿ ಗೋಲ್ಡ್ ಲೋನ್ ಅಂತಾನೆ ಕೊಡ್ತಾರೆ. ಅದ್ರ ಜೊತೆ ಗೋಲ್ಡ್ ಬಾಂಡ್ಗಳಿಲ್ಲ. ಆ ಗೋಲ್ಡ್ ಬಾಂಡ್ ವ್ಯವಸ್ಥೆ ತಗೊಬರ್ತೀವಿ. ಅದಲ್ಲದೆ ಶೇರ್ ಮಾರ್ಕೆಟ್ಗೆ ಒಳಪಟ್ಟಿಲ್ಲ ನಮ್ಮ ಸಂಸ್ಥೆ ಆಗಲಿ ಇಲ್ಲ ಈ ಬಳಕೆದಾರ ಸಂಘ ಆಗಲಿ ಶೇರ್ ಮಾರ್ಕೆಟ್ ಇಲ್ಲ. ಅದನ್ನ ಸಾಧಕ ಬಾಧಕನ ವಿಶೇಷ ಮೀಟಿಂಗ್ಗಳಲ್ಲಿ ಚರ್ಚೆ ಮಾಡಿ ಅದನ್ನ ಚಾಲ್ತಿಗೆ ತರೋಂಥದ್ದು, ಅದನ್ನ ಒಂದು ಪ್ರಯತ್ನ ಮಾಡಬೇಕು. ಓಕೆ, ಈ ಕಳೆದ ಬಾರಿ ಇರುವಂತಹ ಏನು ವರ್ಗ ಇತ್ತಲ್ವಾ, ಅವ್ರು ಮಾಡಿದ ತಪ್ಪನ್ನ ನಾನು ಮಾಡಲ್ಲ. ಹಿಂದೆ ಭ್ರಷ್ಟಾಚಾರ ಮಾಡಿದಾರೆ ಅಂತ ಆರೋಪ ಇದೆ. ಅದ್ರ ಬಗ್ಗೆ ನನಗೆ ಈ ಕ್ಷಣದಲ್ಲಿ ಮಾತಾಡಕ್ಕೆ ಇಷ್ಟ ಇಲ್ಲ. ಆದ್ರೆ ಅಕಸ್ಮಾತ್ ಏನಾದ್ರು ಭ್ರಷ್ಟಾಚಾರ ಮಾಡಿದ್ದೇ ಇದ್ರೆ ಪ್ರಾಮಾಣಿಕವಾಗಿ ನಾವು ನಡ್ಕತ್ತೀವಿ. ಹಿಂದೆ ಮಾಡಿದಂತ ಭ್ರಷ್ಟಾಚಾರನ ನಾವಂತೂ ಮಾಡೋದಿಲ್ಲ, ಅದಂತೂ ಖಂಡಿತವಾಗೂ ಭರವಸೆ ಕೊಡ್ತೀವಿ. ಗ್ರಾಮ ಪಂಚಾಯತಿ ಚೇರಿಂದ ದೇಶ ನಡೆಸೋ ಚೇರ್ವರೆಗೂ ಕೂಡ ಎಲ್ಲರೂ ಇದೇ ಮಾತು ಹೇಳಿದ್ರು, ಭ್ರಷ್ಟಾಚಾರ ಮಾಡಲ್ಲ ಅಧಿಕಾರ ಸಿಕ್ಕರೆ ಅಂತ. ನಿಮ್ಮನ್ನ ಹೆಂಗ್ ಜನ ನಂಬಬೇಕು? ನನ್ನ ಪ್ರಾಮಾಣಿಕತೆ, ನನ್ನ ಕಳೆದ 25 ವರ್ಷದಿಂದ ನನ್ನ ಪ್ರಾಮಾಣಿಕತೆನೇ ನನಗೆ ಅಸ್ತ್ರ. ಅದನ್ನ ನಂಬ್ಕೊಂಡೆ ನನ್ನ ಟೀಮ್ನ ಪ್ರಾಮಾಣಿಕತೆ, ನಮ್ಮ ಪ್ರಣಾಳಿಕೆ, ನಮ್ಮ ಮುಖ್ಯ ಉದ್ದೇಶನೇ ನಾವು ಭ್ರಷ್ಟಾಚಾರ ವಿರೋಧ, ಪ್ರಾಮಾಣಿಕತೆಗೆ ಬೆಂಬಲ ಕೊಡುವಂಥದ್ದು. ಓಕೆ, ಹಾಗಾದ್ರೆ ನೀವು ಭ್ರಷ್ಟಾಚಾರ ಮಾಡೋದೇ ಇಲ್ಲ ಅನ್ನೋದು ನಿಮ್ಮ ಒಂದು ಗುರಿ? ಹೌದೌದು, ಭ್ರಷ್ಟಾಚಾರ ಯಾವುದೇ ಕಾರಣಕ್ಕೆ ಮಾಡಲ್ಲ. ಯಾರ್ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರಿಗೆ ಗೌರವಧನ ಇನ್ಕ್ರೀಸ್ ಮಾಡೋ ಅಂತ ಇರ್ತದೆ. ಯಾಕಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೊಂದು ಗೌರವಧನ ಅನ್ನೋದು ಕೊಡ್ಬೇಕಾಗತ್ತೆ. ಆ ಗೌರವಧನನ ನಿಗದಿಪಡಿಸ್ಕೊಂಡು ಎಲ್ಲ ಪದಾಧಿಕಾರಿಗಳು ಕೆಲಸ ಮಾಡೋ ಪ್ರಯತ್ನ ಮಾಡ್ತೀವಿ. ಎಲ್ಲ ಬಗದ್ ತಿಂತ ಇರ್ತಾರಲ್ಲ, ನೀವ್ ಯಾಕೆ ಮಾಡಬಾರ್ದು ಅಂತ ಭ್ರಷ್ಟಾಚಾರ ಅಂತ? ಅದಕ್ಕೋಸ್ಕರ ಸರ್ ಈ ತಂಡ ಕಟ್ಟಿದ್ದೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು, ಪ್ರಾಮಾಣಿಕವಾಗಿ ನಡ್ಕೋಬೇಕು. ಯಾಕೆ ಪ್ರಾಮಾಣಿಕ ವ್ಯಕ್ತಿಗಳು ಅಧಿಕಾರಕ್ಕೆ ಬರಕ್ಕಾಗಲ್ಲ ಅನ್ನೋ ಒಂದು ತೀರ್ಮಾನದಿಂದನೇ ಈ ಒಂದು ತಂಡ ರಚನೆ ಆಗಿದ್ದು. ನಾನು ಮೊದಲಿಗೆ ಕೇಳಬೇಕು ಅಂತ ಅನ್ಕೊಂಡೆ, ಬಟ್ ಆದ್ರೆ ಒಂಚೂರು ಮುಂದೆ ಬಂದ್ಬಿಟ್ವಿ. ಜವಾಬ್ದಾರಿಯುತ ನೌಕರರ ತಂಡ ಅಂತ ಕಟ್ಕೊಂಡಿದ್ರ, ಏನ್ ಅರ್ಥ ಅದು? ಈಗ ಮಾಮೂಲಿಯಾಗಿ ಮಾತಾಡ್ತೀವಿ ಜವಾಬ್ದಾರಿ ಇದೆಯಾ ನಿನಗೆ ಅಂತ, ಮಾಮೂಲಿಯಾಗಿ ದಿನನಿತ್ಯ ಮಾತಾಡ್ತಾ ಇರ್ತೀವಿ. ಜವಾಬ್ದಾರಿಯುತ ನೌಕರರ ತಂಡ ಅಂದ್ರೆ ಇದು ಮುಖ್ಯವಾಗಿ ನಾವು 9-10 ಜನ ಮಾತಾಡ್ಬೇಕಾದ್ರೆ ಮಲ್ಲೇಶ್ ನಾವು ಸಹ ನೌಕರ ಈ ಐಡಿಯಾ ಅಂತ ಈ ಹೆಸರಿಟ್ಟಿದ್ದೆ. ಅವರು ಮಲ್ಲೇಶ್ ಅಂತ ಒಬ್ರು ಸಹ ನೌಕರರು ಇದ್ದಾರೆ, ಅವರು ಜವಾಬ್ದಾರಿಯುತ ನೌಕರರ ತಂಡ ಅಂತ ಇಟ್ಟಿದ್ದು. ಎಲ್ಲರೂ ಬಹಳ ಕೇಳಿದಾಗ ಇದೊಂದು ವಿಶೇಷವಾಗಿದೆ ಜವಾಬ್ದಾರಿಯುತ ನೌಕರರ ತಂಡ. ದಿನ ಬೆಳಗಿದ್ರೆ ಹೇಳ್ತೀವಿ ಜವಾಬ್ದಾರಿ ಇದೆಯಾ ನಿನಗೆ, ಜವಾಬ್ದಾರಿ ಇದೆಯಾ, ಆ ಜವಾಬ್ದಾರಿ ನಡ್ಕೊಳ್ಳಿ, ಆ ಹೆಸರಲ್ಲೇ ಇದೆಯಲ್ಲ ಜವಾಬ್ದಾರಿಯುತ. ಅದಕ್ಕೋಸ್ಕರ ಈ ಜವಾಬ್ದಾರಿಯುತ ನೌಕರ ತಂಡ ಆ ಹೆಸರು ತಕ್ಕನಾಗ ನಾವೆಲ್ಲ ನಡ್ಕೋತೀವಿ. ನಮ್ಮ ಅಭ್ಯರ್ಥಿಗಳು ನಡ್ಕೋತಾರೆ ಅನ್ನೋ ನಂಬಿಕೆ, ವಿಶ್ವಾಸ ಸಂಪೂರ್ಣವಾಗಿ ಕೊಡ್ತೀವಿ. ಹೆಸರಲ್ಲಿ ಮಾತ್ರ ಇದೆಯಾ ಜವಾಬ್ದಾರಿ ಅಥವಾ ನಿಮ್ಮಲ್ಲಿ ಎಷ್ಟಿದೆ ಜವಾಬ್ದಾರಿ? ಅದನ್ನ ಅಧಿಕಾರ ಕೊಟ್ರೆ ಜವಾಬ್ದಾರಿ ಖಂಡಿತ ಮಾಡ್ತಾರೆ. ಇಲ್ಲಿ ಯಾರು ಬ್ರ್ಯಾಂಡ್ ಇಲ್ಲ. ಏನಂದ್ರೆ ಇಲ್ಲಿ ಬ್ರ್ಯಾಂಡ್ ಆಗ್ಲಿ ಮತ್ತೊಂದಾಗ್ಲಿ ಯಾವ್ದು ಇಲ್ಲ. ಅವ್ರಿಗೆ ನಿಜವಾಗ್ಲೂ ಅವ್ರಿಗೆಲ್ಲ ಬ್ರ್ಯಾಂಡ್ ಅಂದ್ರೆ ಈ ಕಾರ್ಮಿಕರೇ ಅವ್ರ ಬ್ರ್ಯಾಂಡ್. ಆಯ್ತಾ, ಅಧಿಕಾರ ಕೊಟ್ರೆ ಜವಾಬ್ದಾರಿ ಕೆಲಸ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ. ಇನ್ನು ಹಂಗೆ ನಾನು ನಿಮ್ಮ ಪ್ರಣಾಳಿಕೆಯನ್ನ ಗಮನಿಸ್ತಾ ಇದ್ರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನುವಂತಹ ಒಂದು ಪ್ರಣಾಳಿಕೆ ಇದೆ. ಹಂಗಂದ್ರೆ ಏನ್ ಸರ್ ಅದು, ಹೇಗೆ ವರ್ಕ್ ಆಗುತ್ತೆ, ಹೇಗೆ ಅಂತ? ನಮ್ಮಲ್ಲಿ ತರಬೇತಿ ನೌಕರರಿಗೆ 14,000 ಕೊಡ್ತಾರೆ. ಇನ್ನು ಕಾಯಂ ನೌಕರು ಅವರು ಇರೋ ಅಂತ ಹೇಳಿ ಒಂದು 30,000-50,000 ಸಂಬಳ ಬರ್ಬೋದು. ಸಾಧಾರಣವಾಗಿ ಹೇಳ್ತಾ ಇದ್ದೀನಿ, ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ. ಕನಿಷ್ಠ ತಿಂಗಳ ಕೊನೆಯಲ್ಲಿ ಆ ಸಾಲ ಈ ಸಾಲ ವಿದ್ಯಾಭ್ಯಾಸ ಸಾಲ ಅದು ಇದು ಅಂತ ಏನು ಇರಲ್ಲ. ನಮ್ಮ ಎಂಪ್ಲಾಯಲ್ಲಿ 10,000 ಇರಲಿ ಅವ್ರ ಹತ್ರ ಕ್ರೆಡಿಟ್ ಅಂತೇಳಿ, ಅದಕ್ಕೆ ಮೀಟಿಂಗ್ಗಳಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅವ್ರಿಗೆ ಕ್ರೆಡಿಟ್ ಸಾಲ ಕೊಟ್ಟು ಅವ್ರ ಪೇಮೆಂಟ್ ಅಲ್ಲಿ ಮುರಿದುಕೊಳ್ಳೋದು. ಆ ಹಣ ಆ ತರ ಒಂದು ನಾವು ಕ್ರೆಡಿಟ್ ಕಾರ್ಡ್ ಕೊಡೋದ್ರಿಂದ ಅವ್ರಿಗೆ ದಿನಸಿ ಸಾಮಾನುಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಯೋಜನೆನ ತರಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅಂದ್ರೆ ಇವ್ರಿಗೆ ನಿಮ್ದು ಸೆಪರೇಟ್ ಕ್ರೆಡಿಟ್ ಕಾರ್ಡ್? ಹೌದು, ಸಾಲ ಕೊಡೋಂಥದ್ದು 10,000 ಇರುತ್ತೆ, ಪ್ರತಿ ತಿಂಗಳು 10,000 ಇರುತ್ತೆ. ಅವರು ಅದನ್ನ ಯೂಸ್ ಮಾಡ್ಕೋಬಹುದು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅದನ್ನ ಮರುಪಾವತಿ ಮಾಡೋಂಥದ್ದು. ಗೃಹ ಬಳಕೆ ಐಟಮ್ಗಳನ್ನ ಬಳಸ್ಕೊಳ್ಳೋದಕ್ಕೆ ಲಿಮಿಟ್ ಇರುತ್ತೆ 10,000. ಎಸ್ ಸರ್, ಇನ್ನು ನಿಮ್ಮಲ್ಲಿ ಗ್ಯಾರಂಟಿ ಕಾರ್ಡ್ ಅನ್ನೋದು ಕೂಡ ಬಳಸ್ಕೊಂಡಿದ್ದೀರಾ. ಅಂದ್ರೆ ಏನ್ ಗ್ಯಾರಂಟಿ ಕಾರ್ಡ್ ಜೊತೆಗೆ ಡಿಸ್ಕೌಂಟ್ ಕಾರ್ಡ್ ಅನ್ನುವಂಥದ್ದು ಕೂಡ ಹೇಳಿದ್ದೀರಾ. ಅಂದ್ರೆ ಪ್ರಣಾಳಿಕೆ ಇಲ್ಲದಲ್ಲೇ ಇರುವಂಥದ್ದು, ಬಟ್ ನಿಮ್ಮ ತಂಡದಲ್ಲಿ ಓಡಾಡ್ತಿರುವಂತಹ ಮಾತು. ಅಂದ್ರೆ ಎರಡಕ್ಕೂ ಏನು ವ್ಯತ್ಯಾಸ, ಹೆಂಗ್ ವರ್ಕ್ ಆಗುತ್ತೆ? ಸರ್, ನಮ್ಮಲ್ಲಿ ಗ್ಯಾರಂಟಿ ಕಾರ್ಡ್ ಕೊಡೋ ಉದ್ದೇಶ
ಸುಮಾರು ಹಲವು ತಂಡದ ಜೊತೆ ಸ್ನೇಹಿತರೊಂದಿಗೆ ಚರ್ಚಿಸಿ ಈ ಗ್ಯಾರಂಟಿ ಕಾರ್ಡ್ನ ಚಾಲ್ತಿಗೆ ತಂದಿದ್ದು. ಗ್ಯಾರಂಟಿ ಕಾರ್ಡ್ ಮೂಲ ಉದ್ದೇಶ ಏನಂದ್ರೆ ಈ ಪ್ರಣಾಳಿಕೆಯಲ್ಲಿ ಏನಿದೆಯೋ ಅದ್ರ ಪ್ರಯುಕ್ತ ಅದು ಸತ್ಯಾಂಶ ಏನಿದೆಯೋ ಪ್ರಣಾಳಿಕೆಯಲ್ಲಿ ಏನಿದೆಯೋ ಅದನ್ನ ನ್ಯಾಯಯುತವಾಗಿ ನಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಚಾಲ್ತಿಗೆ ತರ್ತಾ ಇರೋದು. ಈ ಗ್ಯಾರಂಟಿ ಕಾರ್ಡ್ ಜೊತೆಗೆ ಒಂದು ಡಿಸ್ಕೌಂಟ್ ಕಾರ್ಡ್ ಕೊಡ್ತೀವಿ. ಈ ಡಿಸ್ಕೌಂಟ್ ಕಾರ್ಡ್ 500 ಮಳಿಗೆಗಳಲ್ಲಿ ಒಂದು ಚಪ್ಪಲಿ ಅಂಗಡಿ ಇರ್ಬೋದು, ಒಂದು ಏನೋ ಬಟ್ಟೆ ಅಂಗಡಿ ಇರ್ಬೋದು, ಯಾವುದೇ ಒಂದು ಕರ್ನಾಟಕದ ಅಂಗಡಿನೋ ಯಾವುದೋ ಒಂದು ಬಟ್ಟೆ ಅಂಗಡಿ ಯಾವುದೇ ಒಂದು ಅಂಗಡಿಗೆ ಹೋದ್ರು ಡಿಸ್ಕೌಂಟ್ ಸಿಗ್ತದೆ. ಅದನ್ನ ಒಡಂಬಡಿಕೆ ಮಾಡ್ಕೊಂಡಿರ್ತೀವಿ ನಾವು. ಒಡಂಬಡಿಕೆ ಮಾಡ್ಕೊಂಡು ಅದನ್ನ ಅವ್ರು ಉಪಯೋಗ ಪಡ್ಕೋಬಹುದು. ಆ ಡಿಸ್ಕೌಂಟ್ ಕಾರ್ಡ್ನ ಉಪಯೋಗ ಸಂಪೂರ್ಣವಾಗಿ ಪಡ್ಕೋಬಹುದು. ಇದನ್ನ ಖಂಡಿತ ಅಧಿಕಾರಕ್ಕೆ ಬಂದ್ರೆ ಇದು ಬರೀ ಬಾಯಿ ಮಾತಿಂದ ಹೇಳ್ತಿಲ್ಲ. ಇದನ್ನ ಯಾಕೆ ಪ್ರಣಾಳಿಕೆಯಲ್ಲಿ ಇಲ್ಲ ಅಂದ್ರೆ ಕಾಪಿ ಮಾಡೋದು ಜಾಸ್ತಿ. ಇವತ್ತು ನಾವು ಪಾಂಪ್ಲೆಟ್ ಕೊಡ್ತಾ ಇದ್ದೀವಿ ಆಯ್ತಾ, ಪ್ರಣಾಳಿಕೆಯಲ್ಲಿ ಎಲ್ಲಾ ಅಂಶಗಳನ್ನ ತೋರಿಸ್ಬಿಟ್ರೆ ಇಮಿಡಿಯೇಟ್ ಇವತ್ತೇನು ಡಿಜಿಟಲ್ ಬಹಳ ವೇಗವಾಗಿ ಬೆಳೆದಿದೆ, 5 ನಿಮಿಷ ಕಾಪಿ ಟು ಪೇಸ್ಟ್ ಮಾಡ್ಕೋತಾರೆ. ನಮ್ಮದನ್ನ ನಾವು ಇವಾಗ ಹೇಳ್ತಾ ಇದೀವಿ, ಇಲ್ಲಿ ಬಂದು ಸ್ಟುಡಿಯೋದಲ್ಲಿ ಕೂತದೆ, ನಾಳೆ ಯಾರಾದ್ರೂ ಇದನ್ನ ಕಾಪಿನೂ ಮಾಡ್ಬೋದು ಆಯ್ತಾ. ಈ ಯೋಜನೆಗಳು ಎಲ್ರಿಗೂ ಒಳಿಯುವಂಥದ್ದಲ್ಲ ಆಯ್ತಾ. ಯಾರೋ ನಮ್ಮ ಸ್ನೇಹಿತರು ನಮ್ಮ ತಂಡದವ್ರು ಚರ್ಚೆ ಮಾಡಿ ನಮ್ಮ ತಂಡದ ಹತ್ರ ಇರೋಂತ ಯೋಜನೆಗಳನ್ನ ನಾವು ಇಲ್ಲಿ ತರ್ತಾ ಇರ್ತೀವಿ. ನಾಳೆ ಕಾಪಿ ಮಾಡ್ಬೋದು, ಮಾಡ್ದೇನೆ ಇರ್ಬೋದು. ಕಾಪಿ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಅದನ್ನ ನಾವು ಅಲ್ಲಿ ಡಿಸ್ಕೌಂಟ್ ಕಾರ್ಡ್ನ ಅಳವಡಿಸಿಲ್ಲ. ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದೀರಾ? ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದೀವಿ. ಇನ್ನು ಹಲವು ಯೋಜನೆ ಸೀಕ್ರೆಟ್ ಆಗಿದೆ, ಅದನ್ನ ನಾವು ಚಾಲ್ತಿಗೆ ತಂದೆ ಅವಕಾಶ ಕೊಟ್ರೆ ಇನ್ನು ಬಂಪರ್ ಬಹುಮಾನ ಸಿಗುತ್ತೆ. ಬಹುಮಾನ ಉಚಿತ ಅಂತ ಕೊಡಕ್ಕಾಗಲ್ಲ ಸರ್. ಯೋಜನೆಗಳು ಸಿಗ್ತವೆ, ಅದನ್ನ ಒಳ್ಳೆ ಕೆಲಸಗಳು ಆಗ್ತವೆ. ಅದಕ್ಕೆ ನಿಮಗೆ ನಾನು ಕೇಳಿದೆ ನಿಮ್ ಪೂರ್ತಿ ಪ್ರಣಾಳಿಕೆ ಹೇಳಿ ಅಂತ ಹೇಳಿದಾಗ ಇಲ್ಲ ಅದು ಬೇಡ, ನೀವು ಇವಾಗ ಕೇಳ್ತಾ ಇರೋದು ಕರೆಕ್ಟ್ ಆಗಿದೆ ಸರ್. ನಾ ಇಲ್ಲಿ ಇನ್ನೊಂದು ಗಮನಿಸಿದ್ದು ಸಂಚಾರಿ ಕ್ಯಾಂಟೀನ್ ಅನ್ನುವಂಥದ್ದಿದೆ. ಏನ್ ಸರ್ ಹಂಗಂದ್ರೆ? ಸರ್ ಇದು ಬಳಕೆದಾರ ಸಂಘ ಆಗಿರೋದ್ರಿಂದ ಇಲ್ಲಿ ಪ್ರಾಮುಖ್ಯತೆ ಫುಡ್ಗೆ ಕೊಡ್ತೀವಿ. ಅಂದ್ರೆ ಅಕ್ಕಿ ಇರ್ಬೋದು, ರೇಷನ್ ಇರ್ಬೋದು, ಕಡಲೆಬೇಳೆ ಇರ್ಬೋದು, ಯಾವ್ದೇ ಇರ್ಬೋದು. ನಮ್ಮಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಏನಾದ್ರು ಒಂದು ಕ್ಯಾಂಟೀನ್ ಯೋಜನೆ ಮಾಡೋಣ ಆಯ್ತಾ. ಉಚಿತವಾಗಿ ಏನಂತೂ ಕೊಡಲ್ಲ, ರಿಯಾಯಿತಿ ದರದಲ್ಲಿ ಕೊಡಲ್ಲ. ನಮ್ಮಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಹೋಟ್ಲುಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಮ್ಮ ಕಂಡಕ್ಟರ್ ಡ್ರೈವರ್ ಇರ್ಬೋದು, ಮೆಕ್ಯಾನಿಕ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ನೌಕರರು ಇರ್ಬೋದು. ಹಾಗಾಗಿ ರಿಯಾಯಿತಿ ದರದಲ್ಲಿ ಒಂದು ಕ್ಯಾಂಟೀನ್ ಮಾಡೋಣ ಅಂತ ಹೇಳಿ ಅದನ್ನು ಸಂಚಾರಿ ಕ್ಯಾಂಟೀನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಒಂದು ಯೋಜನೆ ಮಾಡಿ ಸಂಚಾರಿ ಕ್ಯಾಂಟೀನ್ ರಿಯಾಯಿತಿ ದರದಲ್ಲಿ ಒಳ್ಳೆ ಉತ್ತಮ ಗುಣಮಟ್ಟದ ಆಹಾರದೊಂದಿಗೆ ಒಂದು ಕ್ಯಾಂಟೀನ್ ಅಧಿಕಾರಕ್ಕೆ ಬಂದ್ರೆ ಖಂಡಿತ ಮಾಡಿ ಊಟ ರೆಡಿ ಮಾಡಿ ಅದನ್ನ ಸಂಬಂಧಪಟ್ಟ ಘಟಕಗಳಿಗಿರ್ಬೋದು, ಅದನ್ನ ಅಕಸ್ಮಾತ್ ಏನಾದ್ರು ಆ ಊಟ ಉಳಿದ್ರೆ ಅನಾಥಾಶ್ರಮಗಳಿಗೆ ಏನಾದ್ರು ಕೊಡೋ ಅಂತ ಯೋಜನೆಗಳನ್ನ ಊಟ ಉಳಿಯೋದಿರ್ಲಿ. ಈಗ ನಾನೊಬ್ಬ ಡ್ರೈವರ್, ನಾನು ಹೆಂಗ್ ನಿಮ್ ಹೋಟ್ಲ್ ಊಟ ತಗೋಬೇಕು? ಸಂಚಾರಿ ಕ್ಯಾಂಟೀನ್ ಘಟಕದೊಳಗೆ ಹೋಗ್ತದೆ ಅದು. ಈಗ ಸಂಚಾರಿ ಕಡೆಗೆ ಇವಾಗ 48 ಡಿಪೋ ಘಟಕ ಇದ್ದಾಗ ಪ್ರಥಮ ಹಂತದಲ್ಲೇ ಒಂದು 10 ಸಾರಿಗೆ ಕ್ಯಾಂಟೀನ್ ಮಾಡಿದ್ರೆ ಅದೃಷ್ಟವಶಾತ್ ಚೆನ್ನಾಗಿ ಬಳಕೆದಾರರ ಸಂಘ ಸಹಕಾರ ನೀಡಿದ್ದೆ ಆದ್ರೆ ಎಲ್ಲ ನೌಕರ ಬಂಧುಗಳು ಏನೋ ಸಹಕಾರ ನೀಡಿದ್ದಾರೆ. 48 ಸಂಚಾರಿ ಕ್ಯಾಂಟೀನ್ಗಳು ಖಂಡಿತ ಆದ್ರೆ ಎಲ್ಲರಿಗೂ ಸದುಪಯೋಗ ಸಿಗ್ತವೆ ಅಂತ. ಓಕೆ ಎಲ್ರಿಗೂ ಅಲ್ಲೇ ಊಟ ಸಿಗತ್ತೆ. ಹೌದು. ಬಸ್ ಸ್ಟ್ಯಾಂಡ್ ಇರ್ಬೋದು, ಘಟಕಗಳು ಇರ್ಬೋದು. ನಮ್ಮಲ್ಲಿ ಏನ್ ಮಾಡ್ತಾರೆ, ಮೆಜೆಸ್ಟಿಕ್ ಇರ್ಬೋದು, ಶಿವಾನಗರ ಇರ್ಬೋದು, ಮಾರ್ಕೆಟ್ ಅಲ್ಲಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ಬೇಕಾದ್ರೆ ಕೆಲವೊಂದು ಟೈಮ್ ನಾವು ಊಟ ಸಿಗ್ಬೇಕು ಅಂದ್ರೆ ಬಸ್ ನಿಲ್ಲಿಸ್ಬಿಟ್ಟು ಬಹಳಷ್ಟು ದೂರ ಹೋಗ್ಬೇಕಾಗತ್ತೆ. ಹಾಗಾಗಿ ಆ ಸಂಚಾರಿ ಕ್ಯಾಂಟೀನ್ ಉಪಯೋಗ ಬರುತ್ತೆ ಅನ್ನೋದು ನಮ್ಮ ತಂಡದ ಅಭಿಪ್ರಾಯ. ಇನ್ನು ಇಲ್ಲಿರುವಂತದ್ದು ಉಚಿತ ಕಾನೂನ ಏನ್ ಹಂಗಂದ್ರೆ? ಸರ್, ಉಚಿತ ಕಾನೂನು ಅಂದ್ರೆ ನಮ್ಮಲ್ಲಿ ಸಹ ನೌಕರರು ಅಂತೀವಿ. ಅಂದ್ರೆ ಕಾನೂನು ನೆರವು ಏನಾದ್ರು ಸಣ್ಣ ಪುಟ್ಟ ಆಪಾದನೆಗಳನ್ನ ನಮ್ಮ ಕಾರ್ಮಿಕರು ಹಾಕೊಂಡಾಗ ಅದ್ರ ಬಗ್ಗೆ ಅವ್ರಿಗೆ ಈಗ ಆಲ್ರೆಡಿ ಇದೆ, ಅದು ಚಾಲ್ತಿಯಲ್ಲಿದೆ. ಸಹ ನೌಕರರು ಅಂತ ಹೇಳಿ ಚಾಲ್ತಿಯಲ್ಲಿದ್ದಾರೆ, ಮಾಡ್ತಾ ಇದಾರೆ. ಆದ್ರೆ ಸಂಸ್ಥೆ ಅದಕ್ಕೆ ಸಂಬಳನೂ ಕೊಡ್ತಾ ಇದೆ. ಹಾಗಾಗಿ ಯಾವುದೇ ಹಣಕಾಸಿಂದಾಗ್ಲಿ ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಟ್ಕೊಳ್ಳದೆ ಒಂದು ಸಂಘದ ವತಿಯಿಂದ ಉಚಿತವಾಗಿ ಕಾನೂನು ನೆರವು ಕೊಡೋದು. ಅದಕ್ಕೆ ಸಹ ನೌಕರರಿಂದ ವಾದ ವಿವಾದಕ್ಕೆ ಇನ್ನು ಈ ಪ್ರಣಾಳಿಕೆ ಎಷ್ಟೊಂದೆಲ್ಲ ನಾವು ನೋಡಿದ್ವಿ, ಗಮನಿಸಿದ್ವಿ, ಮಾತಾಡಿದ್ವಿ, ಇದೆಲ್ಲ ಮಾಡಿದ್ವಿ. ಸರ್, ನಮ್ಮಲ್ಲಿ ಬಹಳ ಮುಖ್ಯವಾದದ್ದು ಗ್ಯಾರಂಟಿ ಕಾರ್ಡ್ ಯೋಜನೆಯಲ್ಲಿ ಒಂದು ಡಿಸ್ಕೌಂಟ್ ಕಾರ್ಡ್ ಕೂಡ. ಡಿಸ್ಕೌಂಟ್ ಕಾರ್ಡ್, ಈ ಕ್ರೆಡಿಟ್ ಕಾರ್ಡ್ ಏನ್ ಕೊಡ್ತಾ ಇದ್ವೋ ಅದು ಒಂದು ಮುಖ್ಯ. ಇದಲ್ಲದೆ ಸಂಚಾರಿ ಕ್ಯಾಂಟೀನ್ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮಲ್ಲಿ ಬಹಳ ದುಬಾರಿ ದುಡ್ಡು ಕೊಟ್ಟು ಊಟ ಮಾಡೋಂಥ ಪರಿಸ್ಥಿತಿ ಇದೆ. ದುಬಾರಿ ದುಡ್ಡು ಕೊಟ್ಟರು ವಾಹನಗಳನ್ನ ಪಾರ್ಕಿಂಗ್ ಮಾಡಕ್ಕೆ ನಮ್ಮ ಕಂಡಕ್ಟರ್ ಡ್ರೈವರ್ಗಳಿಲ್ಲ, ಮೆಕ್ಯಾನಿಕ್ಗಳಿಗೂ ಅದೇ ಸಮಸ್ಯೆ ಇದೆ. ಕರ್ತವ್ಯನ ಬಿಟ್ಟು ಇರೋದು ಅರ್ಧ ಗಂಟೆಯಲ್ಲಿ ಬಹಳ ದೂರ ಹೋಗಿ ಊಟ ಮಾಡ್ಕೊಂಡ್ ಬರ್ಬೇಕು. ಹಾಗಾಗಿ ಈ ಯೋಜನೆಗಳನ್ನ ವಿಶೇಷವಾಗಿ ಮಾಡಿದೀವಿ. ಯಾರು ಸಹಿತ ಈ ಯೋಜನೆಗಳನ್ನ ಮಾಡಿಲ್ಲ, ನಾಳೆ ಕೂಡ ಇದನ್ನ ಕಾಪಿ ಮಾಡಿದ್ರೆ ಇದು ಮೊದಲನೇ ಕ್ರೆಡಿಟ್ ನಮ್ಮ ತಂಡದವ್ರಿಗೆ ಸೇರ್ಬೇಕೆ ಹೊರತು ಕಾಪಿ ಮಾಡೋಕೆ ನಾವು ಬಿಡೋದಿಲ್ಲ. ಇದನ್ನ ನಾವು ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗಿಯೂ ನಾವು ಇದನ್ನ ಚಾಲ್ತಿಗೆ ತಂದೆ ತರ್ತೀವಿ. ಇನ್ನು ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದಾರೆ? ನಿಮ್ಮೆಲ್ಲ ಅಭ್ಯರ್ಥಿಗಳು ಒಪ್ಕೊಂಡಿದ್ದಾರೆ ಪ್ರಣಾಳಿಕೆಯನ್ನ? ಹಾಗೂ ಅವ್ರ ಸಪೋರ್ಟ್ ಹೇಗಿದೆ ನಿಮ್ಮೊಟ್ಟಿಗೆ ಅಂತ?
ಸರ್, ಜವಾಬ್ದಾರಿಯುತ ನೌಕರರ ತಂಡದ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಸಹಕಾರ ಇದೆ. Yes, sir. ದೊಡ್ಡಪ್ಪ ಅಂತ ಘಟಕ 36 ಚಾಲಕ ಕಮ್ ನಿರ್ವಾಹಕ, ಹಾಗೆ ಧನ್ರಾಜ್ ಅಂತೇಳಿ ಘಟಕ 7 ಚಾಲಕ ಕಮ್ ನಿರ್ವಾಹಕ, Okay. ಮನೋಹರ್ ಘಟಕ 31 ಚಾಲಕ, ಮಲ್ಲೇಶ್ ಅಂತ ಘಟಕ 21 ಚಾಲಕ, ಮಹದೇವ ಸ್ವಾಮಿ DM ಅನ್ನೋರು ಘಟಕ 36 ಚಾಲಕ ಕಮ್ ನಿರ್ವಾಹಕರು, Okay. ಮಹಂತಪ್ಪ ಐನಾಪುರ್ ಕುಶಲಕರ್ಮಿ ಘಟಕ 43, ಸಿದ್ದರಾಜು ಕುಶಲಕರ್ಮಿ ಓಕೆ ವರ್ಕ್ಶಾಪ್ 3ರಲ್ಲಿದ್ದಾರೆ, ಶರಣಪ್ಪ ಕಳಿವಾಡ ಅಂತ ವರ್ಕ್ಶಾಪ್ 4ರಲ್ಲಿದ್ದಾರೆ, ಸೈಯದ್ ಆದಿಲ್ ಘಟಕ 11ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಎಸ್ ವೀಕ್ಷಕರೇ, ಇಷ್ಟೊತ್ತರೆಗೂ ಮಂಜುನಾಥ್ನನ್ನು ಮಾತನಾಡಿಸಿದ್ವಿ. ಅವರ ಹೊಸ ಹೊಸ ಯೋಜನೆಗಳು ಇನ್ನು BMTC ಬಳಕೆದಾರರ ಸಂಘದ ನೌಕರರಿಗೆ ಹಿಂಗೆಲ್ಲ ಸೌಲಭ್ಯಗಳನ್ನು ತಲುಪಿಸಬೇಕು, ಹೊಸ ಚಿಂತನೆಗಳಿದೆ ಏನಿದೆ ಎಲ್ಲವನ್ನು ಸೇರಿಸಿ ನಾವು ಮಾತನಾಡಿದ್ವಿ. ಎಸ್, ಅವ್ರಿಗೆ ಒಳ್ಳೇದಾಗ್ಲಿ. ಇನ್ನು ಜನ ಯಾರನ್ನ ಕೈ ಹಿಡಿತಾರೆ ಅಂತ ನಾವು ಚುನಾವಣೆಯ ನಂತರವೇ ಗೊತ್ತಾಗಬೇಕಾಗಿದೆ. ಎಸ್, ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಯಾಗಿ ನೋಡ್ತಾ ಇರಿ ನಿಗಮ ಟಿವಿ.